ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನಾವು ಧುರಂಧರ್ 2 ಮೂವಿ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ರಿವ್ಯೂ ಅಲ್ಲ, ಜಸ್ಟ್ ಟ್ರೈಲರ್ನ ನೋಡಿ ಈ ಪಾರ್ಟ್ 2 ಏನೇನು ಆಗ್ಬೋದು, ಈ ಮೂವಿ ಯಾವ ಥರ ಹೋಗ್ಬೋದು ಅನ್ನೋ ಗೆಸ್ಸಿಂಗ್ ಮೇಲೆ ಬ್ರೇಕ್ ಡೌನ್ ವಿಡಿಯೋ ಥರ ಮಾಡಿದ್ದೀನಿ. ಇನ್ನು ಟ್ರೈಲರ್ನ ನೋಡಿ ನನಗೆ ಏನು ಅನಿಸ್ತು ಅಂತ ವಿಷಯಕ್ಕೆ ಬಂದರೆ, ಪಾರ್ಟ್ 1 ಹೇಗೆ ಅಕ್ಷಯ್ ಖನ್ನವರು ಒಬ್ಬ ಟೆರರ್ ವಿಲನ್ ಆಗಿದ್ರು, ಅದೇ ತರ ಪಾರ್ಟ್ 2 ಅರ್ಜುನ್ ರಾಮ್ಪಾಲ್ ಅವರು ಒಬ್ಬ ಟೆರರ್ ವಿಲನ್ ಆಗಿ ಕಾಣಿಸ್ಕೊಂತಾರೆ ಅಂತ ಅನ್ಸುತ್ತೆ. ಅಂಡ್ ನಮ್ಮ ಇಂಡಿಯನ್ ಸ್ಪೈ ಆಗಿ ಅಲ್ಲಿ ಹಫ್ಜಾ ಅನ್ನೋ ಒಂದು ನೇಮ್ ಅಲ್ಲಿ ಇರುವಂತಹ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಮೋಸ್ಟ್ಲಿ ರೆಹಮಾನ್ ಡೆಕಾಯ್ತ್ ಅವರ ಡೆತ್ ಆಗಾದ್ಮೇಲೆ ಪಾಕಿಸ್ತಾನ ಅಂಡರ್ ವರ್ಲ್ಡ್ ನ ಇವ್ರ ಕಂಟ್ರೋಲ್ ತಗೊಂತಾರೆ ಅನ್ಸುತ್ತೆ. ಅಂಡ್ ರೆಹಮಾನ್ ಡೆಕಾಯ್ತ್ ನ ತಮ್ಮನ ಕ್ಯಾರೆಕ್ಟರ್ ಕೂಡ ರಣವೀರ್ ಸಿಂಗ್ ಅವ್ರಿಗೆ ಸಪೋರ್ಟ್ ಮಾಡಬಹುದು ಅಂತ ನನಗಿಲ್ಲ ಅನಿಸ್ತಾ ಇದೆ. ಅಂಡ್ ಕೆಲವು ಸೀನ್ಸ್ ಗಳಲ್ಲಿ ಹಫ್ಜಾ ಸ್ಪೈ ಆಗೋಕ್ಕಿಂತ ಮುಂಚೆ ಮಿಲಿಟರಿ ಟ್ರೈನಿಂಗ್ ತಗೋತಾರ ವಿಡಿಯೋ ಒಂದಿದೆ. ಮೋಸ್ಟ್ಲಿ ಫ್ಲಾಶ್ ಬ್ಯಾಕ್ ಕಥೆನೂ ಇದರಲ್ಲಿ ತೋರಿಸ್ಬೋದು. ಅಂಡ್ ಫೈನಲಿ ಹಫ್ಜಾನ ವೈಫಿಗೆ ಅವನ ಬಗ್ಗೆ ನಿಜಾಂಶ ಗೊತ್ತಾಗಿ ಇವನೊಬ್ಬ ಇಂಡಿಯನ್ ಸ್ಪೈ ಅಂತ ಗೊತ್ತಾಗಿ ಅವಳಿಗೆ ಮೋಸ ಮಾಡ್ದ ಅಂತ ಅನ್ಸಿ ಅವನ್ನ ಸಾಯಿಸಕ್ ಪ್ರಯತ್ನ ಪಡ್ಬೋದು. ಯಾಕೆಂದ್ರೆ ಒಂದು ಸೀನಲ್ಲಿ ಅವ್ರು ಗನ್ ಹಿಡ್ಕೊಂಡು ಯಾರಿಗೋ ಏಮ್ ಮಾಡೋ ಅಂತ ಒಂದು ಸಿಚುಯೇಷನ್ ಇದೆ. ಮೇ ಬಿ ಆ ಥರನಾದ್ರೂ ಆಗಿರ್ಬೋದು, ಇಲ್ಲ ಅವಳು ಬೇರೆಯವ್ರನ್ನ ಶೂಟ್ ಮಾಡೋ ಥರನೂ ಆಗಿರ್ಬೋದು. ಅದು ನನ್ನ ಜಸ್ಟ್ ಗೆಸ್ಸಿಂಗ್ ಅಷ್ಟೇ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಮೇಜರ್ ಇಕ್ಬಾಲ್ ಸೀನ್ಸ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಬ್ಬ ಇಂಡಿಯನ್ ಸ್ಪೈ ನಮ್ಮ ಒಳಗಡೆನೆ ಯಾರೋ ಇದ್ದಾನೆ, ಅವ್ನು ಯಾರು ಅಂತ ಕಂಡುಹಿಡಿಬೇಕು ಅಂತ ಮೋಸ್ಟ್ಲಿ ಹೀರೋನ ಇವರು ಕಂಡುಹಿಡಿಬಹುದು. ಅಂಡ್ ಪಾರ್ಟ್ 1 ನೋಡಿದೀವಿ ಒಬ್ಬ ಇಂಡಿಯನ್ ಆ ವಿಲನ್ ಕೈ ಸಿಕ್ಕಿದ್ರೆ ಅವನಿಗೆ ಏನೆಲ್ಲ ಮಾಡ್ತಾನೆ ಅಂತ. ಸೆಕೆಂಡ್ ಪಾರ್ಟ್ ಅಲ್ಲಿ ಮೇ ಬಿ ಅದಕ್ಕಿಂತ ಇನ್ನೂ ಕ್ರಿಯೂಯಲ್ ಸೀನ್ಸ್ ಗಳು ಇರ್ಬೋದು, ನೋಡೋಣ. ಇದೆಲ್ಲದಕ್ಕಿಂತನೂ ಈ ಸಲ ತುಂಬಾನೇ ಕ್ಯೂರಿಯಸ್ ಆಗಿರೋದು ಸಂಜಯ್ ದತ್ ಕ್ಯಾರೆಕ್ಟರ್ ಮೇಲೆ. ಯಾಕೆಂದ್ರೆ ಪಾರ್ಟ್ 1 ಹೀರೋಗೆ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಬಂದಂತ ಪೊಲೀಸ್ ಕ್ಯಾರೆಕ್ಟರ್ನ ಅವ್ರು ಪೋರ್ಟ್ರೇ ಮಾಡಿದ್ರು. ಆದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಇವರು ಹೀರೋ ಕಡೆ ಇರ್ತಾರ ವಿಲನ್ ಕಡೆ ಇರ್ತಾರ ಅನ್ನೋದೇ ಒಂದು ಸ್ಮಾಲ್ ಕನ್ಫ್ಯೂಷನ್. ಯಾಕೆ ಅಂತಂದ್ರೆ ಎಷ್ಟೇ ಆದ್ರೂ ಹೀರೋ ಬಂದು ಹೀರೋ ಇಂಡಿಯನ್ ಅನ್ನೋದು ಸಂಜಯ್ ದತ್ ಗೊತ್ತಿಲ್ಲ, ಅದನ್ನ ಕಾದ್ ನೋಡ್ಬೇಕು. ಅಂಡ್ ಪರ್ಟಿಕ್ಯುಲರ್ ಆಗಿ ಹೀರೋನ ಕ್ಯಾರೆಕ್ಟರ್ನ ನಾವು ಗಮನಿಸೋದಾದ್ರೆ ಈ ಟ್ರೈಲರ್ ಅಲ್ಲಿ ಬಿಟ್ಟಿರುವಂತ ಸೀನ್ಸ್ ಆಗಿರ್ಲಿ ಅಥವಾ ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲಿಪ್ ಹ್ಯಾಂಗರ್ ತರ ಬಿಟ್ಟಂತ ಸೀನ್ಸ್ ಅಲ್ಲಿ ಆಗಿರ್ಲಿ, ಹೀರೋಗೆ ಏನೋ ಒಂದು ಡಾರ್ಕ್ ಫ್ಲಾಶ್ ಬ್ಯಾಕ್ ಇರೋ ತರ ಕಾಣಿಸ್ತಾ ಇದೆ. ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ಅವರ ಅಪ್ಪ ಅಮ್ಮ ಅಂದ್ರೆ ಹೋಲ್ ಫ್ಯಾಮಿಲಿನ ಪಾಕಿಸ್ತಾನಿಗಳು ಅಥವಾ ಯಾರಾದ್ರೂ ಒಬ್ರು ಅವ್ರಿಗೆ ಆಗದೆ ಇರೋರು ಕೊಲೆ ಮಾಡಿರ್ಬೇಕು. ಸೊ ಅವ್ರಿಗೆ ಇವನು ರಿವೆಂಜ್ ತಗೊಂಡು ಜೈಲ್ ಪಾಲ್ ಆಗಿರ್ಬೇಕು. ಅಂಡ್ ಜೀವನದ ಮೇಲೆ ಆಸೆ ಕಳ್ಕೊಂಡಿರೋ ಇವನನ್ನ ಸ್ಪೈ ಆಗಿ ಕಳ್ಸೋದನ್ನ ನಾವು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ವಿ. ಅದಕ್ಕೆ ಏನು ಫಸ್ಟ್ ಪಾರ್ಟ್ ಅಲ್ಲಿ ಹೀರೋನ ಕ್ಯಾರೆಕ್ಟರ್ ಬಂದು ಅಷ್ಟಾಗಿ ಒಂದು ಎಮೋಷನಲಿ ಯಾರ ಜೊತೆನೂ ಕನೆಕ್ಟೆಡ್ ಆಗಿರೋದಿಲ್ಲ. ಅದರಲ್ಲೂ ಹೀರೋಯಿನ್ಗೆ ಆಗಿದ್ದಾರೆ ಅಂತ ನೀವು ಹೇಳ್ಬೋದು, ಬಟ್ ಜಸ್ಟ್ ಅವಳನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಅವನ ಆ ಥರ ಬಿಹೇವ್ ಮಾಡಿರ್ಬೋದು. ಈ ಟ್ರೈಲರ್ನ ನೋಡುತ್ತಿದ್ದಂಗೆ ನನಗಂತೂ ಇನ್ನೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅಂಡ್ ಈ ಮೂವಿಗೂ URI ಮೂವಿಗೂ ಕನೆಕ್ಷನ್ ಇದೆ ಅಂತಾನು ಹೇಳ್ತಿದ್ದಾರೆ. ಈ ಸಲ ಏನೇನ್ ಆಗ್ಬೋದು ಅಂಡ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ನಮ್ ಹೀರೋ ಇವ್ರ ಕೈಲೆಲ್ಲ ಸಿಗಾಕೊಂಡು ಸಾಯ್ತಾನ ಅಥವಾ ಅವ್ರೆಲ್ಲಾರನ್ನೂ ಸಾಯಿಸಿ ಇಂಡಿಯಾಗೆ ಮತ್ತೆ ವಾಪಸ್ ಬರ್ತಾನ, ಇದೆಲ್ಲ ಪ್ರಶ್ನೆಗಳು ಈ ಟ್ರೈಲರ್ ನೋಡ್ತಾ ನನಗೆ ಅನಿಸುತ್ತೆ. ಎನಿಹೌ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ಮೂವಿ ಟಾಕ್ಸಿಕ್ 19ನೇ ತಾರೀಕು ರಿಲೀಸ್ ಅಂತೂ ಆಗ್ತಾ ಇಲ್ಲ. ಈ ಮೂವಿ ಒಂದು ಬಾಲಿವುಡ್ ಮೂವಿ ಅನ್ನೋಕ್ಕಿಂತ ಒಂದು ಇಂಡಿಯನ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ಅಂಡ್ 19ನೇ ತಾರೀಕು ಈ ಮೂವಿನ ಮಿಸ್ ಮಾಡ್ದಂಗೆ ಥಿಯೇಟರ್ ಅಲ್ಲಿ ನೋಡಿ. ನಾನು ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಅದರ ರಿವ್ಯೂನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬ್ ಇಂದ, ಅದು ನನಗೆ ಯಾಕೋ ಸ್ವಲ್ಪ ಸಿಗ್ತಾ ಇಲ್ಲ. ನೀವು ಈ ವಿಡಿಯೋನ ನೋಡೋದ್ರ ಜೊತೆಗೆ ಇದನ್ನ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.